ಇದೀಗ ಸಿಎನದ್ದೇ ಚರ್ಚೆಯಾಗ್ತಾ ಇದೆ. ಸಿಎ ಜಾರಿಗೆ ಕೇಂದ್ರದಿಂದ ಅಧಿಸೂಚನೆ ಪ್ರಕಟ ಆಗಿರೋದು. ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಕೇಂದ್ರ ಅಧಿಸೂಚನೆ ಹೊರಡಿಸಿದ ಬೆನ್ನಲ್ಲೇ ಸಾಕಷ್ಟು ಚರ್ಚೆಗಳಿದ್ದಿದೆ. ನೆರೆ ರಾಷ್ಟ್ರಗಳಿಂದ ಬಂದ ಮುಸ್ಲಿಮೇತರರಿಗೆ ಪೌರತ್ವ ಕೊಡಬೇಕನ್ನೋದು, ಹಿಂದೂ, ಕ್ರಿಶ್ಚಿಯನ್, ಸಿಖ್, ಬೌದ್ಧ, ಜೈನ, ಪಾರ್ಸಿಗಳಿಗೆ ಅನ್ವಯ ಆಗುವಂತ ಕಾನೂನು, ಬಾಂಗ್ಲಾ, ಅಫ್ಘಾನಿಸ್ತಾನ, ಪಾಕ್ನಿಂದ ಬಂದ ನಿರಾಶ್ರಿತರಿಗೆ ಪೌರತ್ವ ನೀಡುವಂತ ಕಾಯ್ದೆ ವಿಚಾರವಾಗಿ ಅದು ಕೂಡ ಚುನಾವಣಾ ಹೊಸ್ತಿಲಿನಲ್ಲಿ ಜಾರಿಗೆ ತರಬೇಕು ಅನ್ನುವಂತ ವಿಚಾರ ಇದೀಗ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ. ಗೊತ್ತಿದೆ, ಯಾವುದೇ ಒಂದು ಸಭೆ ಸಮಾರಂಭದಲ್ಲೂ ಕೂಡ ಈ ರೀತಿಯಾದಂತಹ ಚರ್ಚೆ ಬಂದಾಗ ಹೇಗೆ ಗೊಂದಲ ಕ್ರಿಯೇಟ್ ಆಗ್ತಾ ಇತ್ತು ಅಂತ ಒಬ್ಬ ಮುಸ್ಲಿಂ ಸಭೆಯಲ್ಲಿ ಇದೇ ವಿಚಾರವಾಗಿ ಮಾತನಾಡಿದಾಗ ಸಿಎ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಂತ ವಿಡಿಯೋಗಳು ಕೂಡ ಬಹಳಷ್ಟು ವೈರಲ್ ಆಗಿದ್ವು. ಬಾಂಗ್ಲಾ, ಅಫ್ಘಾನಿಸ್ತಾನ 2014ರ ಡಿಸೆಂಬರ್ 31ಕ್ಕೂ ಮುಂಚಿತವಾಗಿ ಭಾರತಕ್ಕೆ ಆಗಮಿಸಿದವರಿಗೆ ಇದು ಅನ್ವಯ ಆಗುತ್ತೆ. ಏನೇನು ಬದಲಾವಣೆಗಳು ಇದೆ ಅಂತ ನೋಡೋಣ. ಭಾರತೀಯ ಪೌರತ್ವ ನೀಡುವಂತ ಸಿಎಎ ತಿದ್ದುಪಡಿ ಕಾಯ್ದೆ ಲೋಕಸಭೆ ಚುನಾವಣೆಗೂ ಮುನ್ನ ಜಾರಿಯಾಗಿರುವಂತದ್ದು. ಈ ಹಿಂದೆ ಇದ್ದಂತ ಸಮಯಕ್ಕೂ ವರ್ಷಗಳಿಗೂ ಈಗ ಯಾವ ರೀತಿಯಾಗಿ ಬದಲಾವಣೆ ಇದೆ ಅಂತ, ಮುಸ್ಲಿಮೇತರ ವ್ಯಕ್ತಿಗಳು 6 ವರ್ಷ ಅಥವಾ ಅದಕ್ಕೂ ಮೇಲ್ಪಟ್ಟು ಇದ್ರೆ ಅವರಿಗೆ ನೀಡಬೇಕಾಗಿತ್ತು. ಭಾರತದಲ್ಲೇ ವಾಸ ಮಾಡಿದ್ರೆ ಅಂತವರಿಗೆ ಪೌರತ್ವ ನೀಡಬೇಕು ಅನ್ನುವಂಥದ್ದು. ಜೊತೆಗೆ ಬೇರೆ ಎಲ್ಲ ಧರ್ಮದವರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಡಿಸೆಂಬರ್ 11, 2019ರಂದು ಸಂಸತ್ನಲ್ಲಿ ಸಿಎಎ ಅಂಗೀಕಾರ ಆಗುತ್ತೆ. ಧಾರ್ಮಿಕ ಕಿರುಕುಳ ಅಥವಾ ಧಾರ್ಮಿಕ ಕಿರುಕುಳದ ಭಯದಿಂದ ಡಿಸೆಂಬರ್ 2014ರ ಮೊದಲು ಬಂದಿರುವಂತಹ ವಲಸಿಗರಿಗೆ ಪೌರತ್ವ ನೀಡಬೇಕು ಅನ್ನೋದಾಗಿ, ಇನ್ನು ನೆರೆಯ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರಗಳಿಂದ ಬಂದವರಿಗೆ ಪೌರತ್ವ ನೀಡಬೇಕು ಅನ್ನೋದು, ಮುಸ್ಲಿಮೇತರರಿಗೆ ಪೌರತ್ವ ನೀಡೋದಕ್ಕೆ ಈ ತಿದ್ದುಪಡಿಯನ್ನ ತರಲಾಗಿದೆ. ಕಾಯ್ದೆಯಲ್ಲಿ ಅವಕಾಶ ಕೂಡಲೇ ನೀಡಬೇಕು, ಕೂಡಲೇ ಭಾರತದ ಪೌರತ್ವ ನೀಡೋದಕ್ಕೆ ಸಿಎ ಮೂಲಕ ಸಿಗುತ್ತೆ. ಇದು ಈ ಮೊದಲು 11 ವರ್ಷ ಭಾರತದಲ್ಲೇ ನೆಲೆಸಿದವರಿಗೆ ಅವಕಾಶ ಇತ್ತು. ಇದೀಗ ತಿದ್ದುಪಡಿಯನ್ನ ಮಾಡಲಾಗಿದೆ. 11 ವರ್ಷದಿಂದ 5 ವರ್ಷಕ್ಕೆ ಇಳಿಸಲಾಗಿದೆ. 5 ವರ್ಷ ಭಾರತದಲ್ಲೇ ಇದ್ದಾರೆ ಅನ್ನೋದಾಗಿ ಇದ್ರೆ ಅವರಿಗೆ ಪೌರತ್ವ ನೀಡಬೇಕು ಅನ್ನೋದು ಪೌರತ್ವ ತಿದ್ದುಪಡಿ ಕಾಯ್ದೆ 2019ರ ತಿದ್ದುಪಡಿಯನ್ನ ಮಾಡಿರುವಂತಹ ಕೇಂದ್ರ. ಇದಕ್ಕೆ ಪರವಿರೋಧ ಚರ್ಚೆಗಳು ಕೂಡ ಆರಂಭ ಆಗಿದೆ. ಅಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡಬೇಕಿರುವಂತ ಚೇಂಜಸ್ಗಳನ್ನ ಗಮನಿಸ್ತಾ ಇದ್ದೀವಿ. ನೀವು 6 ವರ್ಷದಿಂದ ಭಾರತದಲ್ಲೇ ಇದ್ದಾರೆ ಅನ್ನೋದಾಗಿ ಆದ್ರೆ ಅವರಿಗೆ ಪೌರತ್ವವನ್ನ ನೀಡಬಹುದಾಗಿದೆ.